आज हुमनाबाद में वर्ल्ड इन्वायरमेंट डे जमात इस्लामी हिंद और शादान स्कूल रिफा हुमनाबाद यूनिटी की ओर से वर्ल्ड इन्वायरमेंट डे मनाया गया, जिसमें मोहम्मद इफ्तिखार अहमद साहब, करीम साहब और मोहम्मद फ़हीम साहब, ज़फ़र असलम साहब, संगमिश सिद्री साहब और हुमनाबाद के कई लीडर मौजूद थे। आइए देखते हैं तहरीक न्यूज़ की खास रिपोर्ट। ಆಚರಣೆ ಆಚರಿಸಬೇಕು ಎಂಬ ಉದ್ದೇಶದಿಂದ ಇಲ್ಲಿನ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಆಗಲಿ, ಜಮಾತೆ ಇಸ್ಲಾಮಿಯಿಂದ ಆಗಲಿ, ರಿಫಾ ಆಗಲಿ ಒಂದು ಅರ್ಥಪೂರ್ಣವಾದಂತಹ ಒಂದು ಪರಿಸರ ದಿನಾಚರಣೆ ನಡೀಬೇಕು ಎಂಬ ಉದ್ದೇಶದಿಂದ ಇಂದು ಸಾವಿರಾರು ಗಿಡಗಳನ್ನು, ಸಸಿಗಳನ್ನು ಜನರಿಗೆ ನೀಡುವುದರ ಮುಖಾಂತರ ಮತ್ತು ನೆಡುವುದರ ಮುಖಾಂತರ, ಅದೇ ರೀತಿಯಲ್ಲಿ ಪರಿಸರಕ್ಕೆ ಯಾವ ರೀತಿ ಹಾನಿ ಆಗ್ತಾ ಇದೆ ಆ ಹಾನಿಯನ್ನು ವಿದ್ಯಾರ್ಥಿಗಳ ಮುಖಾಂತರ ಈ ಸಮಾಜಕ್ಕೆ ಸಂದೇಶವನ್ನು ನೀಡಲು ಈ ಒಂದು ರ್ಯಾಲಿಯನ್ನು ಇಂದು ಯೋಜಿಸಲಾಗಿದೆ. ಮತ್ತು ಅದೇ ರೀತಿಯಲ್ಲಿ ಈ ಒಂದು ನಮ್ಮ ಇಂದಿನ ಈ ಕಾರ್ಯ ಏನಿದೆ, ಈ ಒಂದು ಗಿಡ ನೆಡುವಂತಹ ಈ ಪರಿಸರದ ಈ ರ್ಯಾಲಿಯ ಒಂದು ಉದ್ದೇಶ ಮತ್ತು ಕಾರ್ಯ ಏನಿದೆ ಅಂತ ಹೇಳಿದ್ರೆ, ಬಹಳ ವೇಗವಾಗಿ ಈ ಸಮಾಜದಲ್ಲಿ, ಈ ಪರಿಸರದಲ್ಲಿ ಬದಲಾವಣೆಗಳು ಹೆಚ್ಚಾಗ್ತಾ ಇದೆ. ಪ್ರಪಂಚದಲ್ಲಿ ಚರ್ಚೆ ಈಗ ನಡೀತಾ ಇದೆ, ದೇಶದಲ್ಲಿ ಚರ್ಚೆ ನಡೀತಾ ಇದೆ, ಕ್ಲೈಮೇಟ್ ಚೇಂಜ್ ಇದೆ, ಗ್ಲೋಬಲ್ ವಾರ್ಮಿಂಗ್ ಇದೆ. ಅದೆಲ್ಲದರ ಒಂದು ಕಾರಣ ಅದು ಮನುಷ್ಯನಾಗಿದ್ದಾನೆ. ಇದೆಲ್ಲದಕ್ಕೆ ಕಾರಣ ಅದು ಮನುಷ್ಯನಾಗಿದ್ದಾನೆ. ಎಲ್ಲಿ ನೋಡಿದ್ರು ನಾವು ಇಂಡಸ್ಟ್ರೀಸ್ಗಳಾಗ್ತಾ ಇದ್ದಾವೆ, ಅದರಿಂದ ಬಹಳಷ್ಟು ಸಮಸ್ಯೆಗಳು ಇಂದು ಉದ್ಭವವಾಗ್ತಾ ಇದೆ. ಇದಕ್ಕೂ ಸಹಿತ ಮನುಷ್ಯ ಕಾರಣನಾಗ್ತಾ ಇದ್ದಾನೆ. ಕಾಡು ನಾಶ ಆಗ್ತಾ ಇದೆ, ಇದಕ್ಕೆ ಮನುಷ್ಯ ಕಾರಣನಾಗ್ತಾ ಇದ್ದಾನೆ. ಬೇರೆ ಬೇರೆ ರೀತಿಯಲ್ಲಿ ಮನುಷ್ಯ ತನ್ನ ಹಪಾಹಪಿ, ತನ್ನ ಸಂಪತ್ತನ್ನು ಒಟ್ಟುಗೂಡಿಸುವಂತ ಕೆಲಸದಲ್ಲಿ ಬಡ ಜನರನ್ನು ಮರೆತಿದ್ದಾನೆ. ಇಂದು ರಾಜ್ಯದಲ್ಲಿ ಮಿತ್ರರೇ, ಒಂದು ನದಿಯೂ ಸಹಿತ ರಾಜ್ಯದಲ್ಲಿ ಸ್ವಚ್ಛವಾಗಿಲ್ಲ. ಅಧ್ಯಯನದ ಪ್ರಕಾರ ಎಲ್ಲ ನದಿಗಳು ಈ ರಾಜ್ಯದಲ್ಲಿ ಮಲಿನವಾಗಿದೆ. ಕಾರಣ ಯಾರು? ಇಲ್ಲಿ ಬುದ್ಧಿವಂತರು, ಅಕ್ಷರಸ್ಥರು ಅಂತ ಹೇಳುವಂತವರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ. ಅದರ ದುಷ್ಪರಿಣಾಮ, ಅದರ ಪ್ರಭಾವಿತ ಜನರು ಯಾರು ಅಂತ ಹೇಳಿದ್ರೆ, ತುಂಬಾ ಪರ್ಸೆಂಟೇಜ್ ನಲ್ಲಿ ಹೆಚ್ಚಿರುವಂತಹ ಬಡ ಜನರು ಆ ಒಂದು ಇದಕ್ಕೆ ಪರಿಣಾಮ ಅವರ ಮೇಲೆ ಬೀರ್ತಾ ಇದೆ. ಹಾಗಾಗಿ ಒಂದು ಪರಿಸರದ ನ್ಯಾಯ ವ್ಯವಸ್ಥೆ ಈ ಸಮಾಜದಲ್ಲಿ ಇರಬೇಕು. ಅದೇ ರೀತಿಯಲ್ಲಿ ಈ ಗಿಡ ನೆಡುವುದರ ಮುಖಾಂತರ ಇನ್ನೊಂದು ಸಂದೇಶ ಏನು ಅಂತ ಹೇಳಿದ್ರೆ, ಇಲ್ಲಿರುವಂತಹ ಹೆಮ್ಮರಗಳಿರ್ತದೆ, ಈ ನಮ್ಮ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಮರಗಳಿರ್ತದೆ. ಆ ಮರಗಳನ್ನು ಇಂದು ಸುಪ್ರೀಂ ಕೋರ್ಟ್ ಹೇಳಿರುವುದರ ಪ್ರಕಾರ ಏನ್ ಹೇಳ್ತಾ ಇದೆ ಸುಪ್ರೀಂ ಕೋರ್ಟ್ ಅಂತ ಹೇಳಿದ್ರೆ, ಒಂದು ಮರವನ್ನು ಕಡಿಯುವುದು ಇಂದು ಜಿನೋಸೈಡ್ ಆಗಿದೆ, ಅದು ಹತ್ಯಾಕಾಂಡದ ರೂಪ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಒಂದು ಮರ, ಒಂದು 40-50 ವರ್ಷದ ಮರ ಬಹಳ ಸುಲಭವಾಗಿ ನಾವು ರಸ್ತೆಗಾಗಿಯೋ ಬೇರೆ ಬೇರೆ ಕೆಲಸಗಳಿಗಾಗಿ ನಾವು ಕಡಿದು ಬಿಡ್ತೇವೆ. ಆದ್ರೆ ಆ ಒಂದು ಮರ ಇಂದು ಈ ಸಮಾಜಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಂತ ಹೇಳಿದ್ರೆ, ಈ ಸಣ್ಣ ಸಸಿ ಸಾವಿರಾರು ನೆಡಬಹುದು, ಆದ್ರೆ ಆ ಒಂದು ಮರ ತುಂಬಾ ದೊಡ್ಡ ಕೆಲಸ ಮಾಡ್ತದೆ, ತುಂಬಾ ದೊಡ್ಡ ಒಂದು ಆಮ್ಲಜನಕ ಅದು ಇನ್ನೊಂದು ಪರಿಸರಕ್ಕೆ ಪ್ರೊಡ್ಯೂಸ್ ಮಾಡಿ ಕೊಡ್ತದೆ. ಹಾಗಾಗಿ ದೊಡ್ಡ ಮರಗಳನ್ನು ಉಳಿಸುವಂತಹ ಆಜ್ಞೆಯನ್ನು, ಪ್ರತಿಜ್ಞೆಯನ್ನು ನಾವು ಮಾಡುವುದರ ಮುಖಾಂತರ, ಸಸಿಗಳನ್ನು ನೆಡುವುದರ ಮುಖಾಂತರ ಈ ಸಮಾಜದಲ್ಲಿ ಬಡ ವರ್ಗಕ್ಕೆ ಆಗ್ತಿರುವಂತಹ ಅನ್ಯಾಯದ, ಈ ಪರಿಸರದಿಂದ ಏನು ಬೇರೆ ಬೇರೆ ಇಂಡಸ್ಟ್ರೀಸ್ ಆಗಲಿ, ಬೇರೆ ಬೇರೆ ಕಾರಣಾಶದಿಂದ ಆಗಲಿ ಬಡವರಿಗೆ ಆಗ್ತಿರುವಂತಹ ಅನ್ಯಾಯದ ವಿರುದ್ಧವೂ ಸಹಿತ ಧ್ವನಿ ಎತ್ತುವಂತಹ ಕೆಲಸ ಹೆಚ್ಚಾಗಿ ಯುವಕ ಸಂಘಗಳಿಂದ, ವಿದ್ಯಾರ್ಥಿಗಳಿಂದ ಆಗ್ಬೇಕಾಗಿದೆ ಅಂತ ಹೇಳಿ, ಮತ್ತು ಅದೇ ರೀತಿಯಲ್ಲಿ ಈ ಹುಮ್ನಾಬಾದ್ನ ಒಂದು ಬಗ್ಗೆ ನೀವು ಕೇಳಬೇಕಾದ್ರೆ ನೀವು ಅದನ್ನು ತಿಳ್ಕೊಳ್ಬಹುದು. ಹುಮ್ನಾಬಾದ್ನಲ್ಲಿ ತಾಪಮಾನ ಎಷ್ಟಿರ್ತಿತ್ತು ಅಂತ ಹೇಳಿದ್ರೆ, ನಾನು ಈಗ ಸ್ಥಳೀಯವಾಗಿ ಮಾತನಾಡಿದಾಗ ಬರೀ 37-38 ತಾಪಮಾನ ಇರುವಂತಹ ಈ ಪ್ರದೇಶದಲ್ಲಿ ಇವತ್ತು 45-46 ತಾಪಮಾನ ಏರ್ತಾ ಇದೆ. ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ಇದೇ ಪ್ರದೇಶಗಳಲ್ಲಿ ಬಹಳಷ್ಟು ಇಂಡಸ್ಟ್ರಿಯಲ್ ಏರಿಯಾ ಇದೆ, ಅದರಿಂದ ಆಗ್ತಿರುವಂತಹ ಈ ತಾಪಮಾನ ಕಾರಣ ಅದು ಆಗ್ತಾ ಇದೆ. ಅದೇ ರೀತಿಯಲ್ಲಿ ಇಲ್ಲಿಂದ ಅಂತರ್ಜಲ ತಾವು ನೋಡಿರ್ಬೋದು, ಅಂತರ್ಜಲದಲ್ಲಿ ಸ್ವಚ್ಛ ನೀರಿಲ್ಲ, ಅದರ ಕಾರಣ ಜನರು ರೋಗಿಗಳಾಗ್ತಾ ಇದ್ದಾರೆ. ಇದೆಲ್ಲದರ ಜವಾಬ್ದಾರಿ ಆ ಒಂದು ಅಕ್ಷರಸ್ಥರು ಜವಾಬ್ದಾರಿ ಆಗ್ಬೇಕು, ಬರೀ ಅನಕ್ಷರಸ್ಥರು ಬಡವರು ಜವಾಬ್ದಾರಲ್ಲ. ಇದಕ್ಕೆ ದೊಡ್ಡ ದೊಡ್ಡ ನೀತಿಗಳನ್ನು, ಸರ್ಕಾರದ ನೀತಿಗಳನ್ನು ಮಾಡುವವರು ಇದಕ್ಕೆ ಜವಾಬ್ದಾರಿ ಹೊಣೆಗಾರರಾಗ್ತಾ ಇದ್ದಾರೆ. ಹಾಗಾಗಿ ಇದೊಂದು ಸಣ್ಣ ಸೇವೆ, ಶಾಲಾ ವಿದ್ಯಾರ್ಥಿಗಳಿಂದ ಒಂದು ಸಣ್ಣ ಸೇವೆ, ಮತ್ತೊಂದು ಕಾಳಜಿ ಉಳ್ಳಂತಹ ಈ ಸಾರ್ವಜನಿಕರಿಂದ ಒಂದು ಸಣ್ಣ ಸೇವೆ ಏನಂತ ಹೇಳಿದ್ರೆ, ಈ ಪರಿಸರಕ್ಕಾಗಿ ನಾವೆಲ್ಲರೂ ಒಂದಾಗಬೇಕು, ಒಟ್ಟಾಗಬೇಕು. ಇದರಲ್ಲಿ ಯಾವುದು ವರ್ಗ, ಜಾತಿ, ಧರ್ಮ ಉಳಿಯುವಂತದ್ದಲ್ಲ. ಇಲ್ಲಿ ಒಬ್ಬ ಮನುಷ್ಯನಿಗೆ ಯಾವೊಂದು ರೋಗ ಹರಡಿದ್ರೆ ಅದು ಇಡೀ ಜಾತಿ, ಧರ್ಮ, ಭೇದ ಇಲ್ಲದೆ ಎಲ್ರಿಗೂ ಹರಡುತ್ತದೆ. ಹಾಗಾಗಿ ಪರಿಸರವನ್ನು ಉಳಿಸುವಂತಹದ್ದು, ಕಾಡನ್ನು ಉಳಿಸುವಂತಹದ್ದು, ಪ್ರಕೃತಿಯನ್ನು ಉಳಿಸುವಂತಹದ್ದು ಜವಾಬ್ದಾರಿ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಅಂತ ಹೇಳಿ ನನ್ನ ಈ ಮಾತನ್ನು ಮುಗಿಸ್ತೇನೆ. बिस्मिल्लाहिर्रहमानिर्रहीम। आज का ये आलमी माहौलियाती दिन जो मनाया जा रहा है, आपके इल्म में है कि पूरी दुनिया में 5 जून को
عالمی ماحولیاتی دن منایا جاتا ہے۔ اسی طرح ہم شہر حمناباد میں سولیڈیریٹی یوتھ موومنٹ کرناٹکا یونٹ حمناباد کی اور سے اور ریفا چیمبر آف کامرس کرناٹکا چیپٹر یونٹ حمناباد کی اور سے، اسی طرح شادان پبلک اسکول مینجمنٹ کی طرف سے، پھر اس کی سرپرستی جماعت اسلامی ہند یونٹ حمناباد کر رہی ہے۔ حاضرین، ابھی آپ نے اسٹیٹ کے سیکریٹری جناب اسماعیل صاحب سے بہت تفصیل سے کنڑی زبان میں اس کی اہمیت و افادیت کو سمجھا ہے۔ پیارے بچوں، یہ جو مہم ہے ملک کے ماحول کو، ہمارے جس گھر میں ہم رہتے ہیں، جس شہر میں ہم رہتے ہیں، جس گلی میں ہم رہتے ہیں، وہاں کے ماحول کو پاک و صاف رکھنا، کلین اور گرین کرنا، اس کے تحت یہ مہم منائی جا رہی ہے۔ اب ہم یہاں سے یہ ریلی نکلیں گے انشاءاللہ، پورے شہر کے دونوں جانب دکانوں میں، مکانات میں، اور تمام شہریان حمناباد کو اس بات کی گزارش کرتے ہوئے یہ درخت، یہ پودے دیے جائیں گے کہ وہ اپنے گھر میں جا کر ان پودوں کو لگائیں اور اپنے ماحول کو سرسبز و شاداب کریں۔ اس ماحول کی وجہ سے انسان کو صحت بھری، نعمت بھری زندگی عطا ہوتی ہے۔ یہ درخت کیا ہیں؟ گویا انسانوں کو، تمام جاندار چیزوں کو زندگی دیتے ہیں۔ آکسیجن آپ دیکھیں نا، کووڈ-19 میں کتنے لوگ آکسیجن کی کمی سے انتقال کر جا رہے تھے۔ یہ پودے کاربن ڈائی آکسائڈ جذب کر کر انسانوں کو بہترین اور تازی ہوا دیتے ہیں، جو صحت مند زندگی کی علامت ہے۔ یہ بھائیوں، ہم یہ پروگرام اب یہاں انشاءاللہ ابھی شروع ہوگا۔ ہمارے گیسٹ یہاں چدری سیٹھ صاحب بھی تشریف لائے ہیں، اور ہمارے ذمہ داران اس سیٹ سے اور ڈسٹرکٹ کے جو یوتھ کے اور رفا کے چیمبر کے آئے ہیں، وہ لوگ یہاں پودوں کو پانی پلا کر کے اس پروگرام کا آغاز کریں گے۔ پاک رکھیں، پانی پاک و صاف ہو، ہوا تندرست ملے، اس سلسلے میں پودوں کو لگانا ضروری ہے۔ پودے لگانا زندگی کی علامت ہے، پانی بچانا زندگی کی علامت ہے۔ آج کے دن کا یہ پیغام ہے۔ ہمارے گھروں میں ہم ہر بچے کے نام سے ایک پودا لگائیں۔ آج کی ریلی کا یہ میسج ہے کہ ہمارے گھر میں صرف اچھا گھر بنانا اور اچھی رہائش کا انتظام کرنا یہ اتنا ضروری ہے، اس کے ساتھ ساتھ اتنا ہی ضروری پودے لگانا ہے اور ہرا بھرا رکھنا ہے، کلین اینڈ گرین ضروری ہے۔ میں اس موقع پر آپ تمام کا شکریہ ادا کرتا ہوں اور دعا کرتا ہوں کہ اللہ تعالیٰ جو ہے